ಕನ್ನಡದಲ್ಲಿ ಬರೆಯೋದಕ್ಕೆ ಆಗೋದಿಲ್ಲ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಈಗ ನಾನು ಮಾನಸಿಕವಾಗಿ ಮತ್ತು ಭೌತಿಕವಾಗಿ ಮಗು ಪೂರ್ತಿಯಾಗಿ ಹಿಂದೆ ಉಳಿಯೋದಕ್ಕೆ ಕಾರಣ ಏನು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಬುದ್ಧಿಶಕ್ತಿಯಲ್ಲಿ ಮಕ್ಕಳಿಗೆ ತೊಂದರೆ ಆದಾಗ, ಅಂದರೆ ಯಾವ ರೀತಿಯಾಗಿ ಬುದ್ಧಿಶಕ್ತಿಯಲ್ಲಿ ತೊಂದರೆ ಆಗುತ್ತೆ. ಸಾಮಾನ್ಯವಾಗಿ ನಾವು ಬುದ್ಧಿಶಕ್ತಿಯ ಪ್ರಮಾಣವನ್ನು 85ರಿಂದ 110 ಅಂತ ಹೇಳಿ ಪರಿಗಣಿಸಲಾಗಿದೆ. ಹಾಗಾಗಿ ಯಾವ ಮಕ್ಕಳಲ್ಲಿ 85ರಿಂದ 110ರವರೆಗೆ ಬುದ್ಧಿಯ ಒಂದು ಸಾಮರ್ಥ್ಯ ಇರುತ್ತೋ ಆ ಥರದ ಒಂದು ಮಕ್ಕಳು 100ಕ್ಕೆ 100 ಅಂಕಗಳನ್ನು ತೆಗೆಯುವಂಥದ್ದು ಮತ್ತು ಜೀನಿಯಸ್ ಮಕ್ಕಳು ಅಂತ ಹೇಳಿ ನಾವು ಕರಿತೇವೆ. ಸೊ ಈ ಒಂದು 3ರಿಂದ 4ರಷ್ಟು ಮಕ್ಕಳಲ್ಲಿ ನಾವು 70ಕ್ಕಿಂತ ಕಡಿಮೆ ಇರುವಂಥ IQ ಲೆವೆಲ್ ಮಕ್ಕಳನ್ನು ನಾವು ನೋಡ್ತೀವಿ. ಅಂಥ ಒಂದು ಮಕ್ಕಳ ಒಂದು ಬುದ್ಧಿಯ ಸಾಮರ್ಥ್ಯ ಮತ್ತು ಬೆಳವಣಿಗೆಯ ಸಾಮರ್ಥ್ಯ ತುಂಬ ಕಡಿಮೆಯಾಗಿರುತ್ತೆ. ಹಾಗಾಗಿ ಅವರ ಒಂದು ಬೆಳವಣಿಗೆ ನಿಧಾನವಾಗಿರುತ್ತೆ ಮತ್ತು ಕುಂಠಿತವಾಗಿರುತ್ತದೆ. ಕಲಿಯೋದಕ್ಕೆ ಕೂಡ ಹಿಂದೆ ಬೀಳುತ್ತೆ. ಹಾಗಾಗಿ ಈ ರೀತಿಯಾಗಿರುವಂಥ ಒಂದು ಮಕ್ಕಳಿಗೆ ಪರಿಹಾರವಾಗಿ ನಾವು ಏನು ಮಾಡ್ಬೋದು ಅಂತಂದರೆ, ಆ ಒಂದು ಮಗುವಿಗೆ ಒಂದು ಪಠ್ಯಪುಸ್ತಕಗಳನ್ನು ಸಣ್ಣ ಸಣ್ಣ ಭಾಗಗಳನ್ನಾಗಿ ನಾವು ವಿಂಗಡಿಸಬೇಕಾಗುತ್ತೆ. ಹಾಗಾಗಿ ಇವತ್ತು ಸೋಮವಾರದ ದಿನ ನಾವು ಕನ್ನಡ ಹೇಳಿಕೊಟ್ರೆ ಮಂಗಳವಾರದ ದಿನ ಇಂಗ್ಲೀಷ್ ಹೇಳ್ಕೊಡುವಂಥದ್ದು, ಹಾಗೆ ಬುಧವಾರದ ದಿನ ಇನ್ನೊಂದು ಸಬ್ಜೆಕ್ಟು, ಹೀಗೆ ಚಿಕ್ಕ ಚಿಕ್ಕದಾಗಿ ಅವರಿಗೆ ಒಂದು ಟೈಮ್ ಟೇಬಲನ್ನು ನಾವು ಹಾಕ್ಬಿಟ್ಟು ಸಣ್ಣ ಸಣ್ಣದಾಗಿ ಅವರಿಗೆ ನಾವು ಕಲಿಕೆಯನ್ನು ಮಾಡ್ಕೋಬೇಕಾಗುತ್ತೆ. ಆಮೇಲೆ ಪಠ್ಯಪುಸ್ತಕದಲ್ಲಿರುವಂಥ ಎಲ್ಲ ಪಾಠಗಳನ್ನು ಕೂಡ ನಾವು ಚಿಕ್ಕ ಚಿಕ್ಕದಾಗಿ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗಬೇಕು. ಮತ್ತು ನಾವು ನಮ್ಮದೇ ಆಗಿರುವಂಥ ಒಂದು ಭಾಷೆಯಲ್ಲಿ ಮಕ್ಕಳಿಗೆ ಅರ್ಥವನ್ನು ಮಾಡಿಕೊಳ್ಳೋ ಹಾಗೆ ನಾವು ಅವರಿಗೆ ಹೇಳ್ಕೊಡ್ಬೇಕಾಗುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ, ಚಿತ್ರ ಮತ್ತು ವಿಡಿಯೋದ ಮುಖಾಂತರ ಪಠ್ಯ ಪುಸ್ತಕದಲ್ಲಿರುವಂಥ ಪಾಠಗಳನ್ನು ನಾವು ಅವರಿಗೆ ಹೇಳ್ಕೊಡ್ಬೋದು. ಮತ್ತು ಅದೇ ರೀತಿಯಾಗಿ ಪ್ರಾಯೋಗಿಕವಾಗಿ ವಸ್ತುಗಳ ಜೊತೆಗೆ ನಾವು ಪಠ್ಯಪುಸ್ತಕಗಳಲ್ಲಿರುವಂಥ ಒಂದು ಸಮಸ್ಯೆಗಳನ್ನು ಬಿಡಿಸುವಂಥದ್ದು. ಉದಾಹರಣೆಗೆ ಒಂದು ಮ್ಯಾಥ್ಸ್ ಆಗಿದ್ದರೆ ಮಾರ್ಬಲ್ಸ್ನ ಇಟ್ಕೊಂಡ್ಬಿಟ್ಟು ಕೂಡೋದು, ಕಳಿಸೋದು, ತೆಗಿಯೋದು ಮತ್ತು ಭಾಗಾಕಾರಗಳನ್ನು ಮಾಡ್ಕೊತ ನಾವು ಮಕ್ಕಳಿಗೆ ಹೇಳ್ಕೊಟ್ಟುವಂತ ಹೋದರೆ ಮಗು ಆದಷ್ಟು ವೇಗವಾಗಿ ಕಲಿತಾ ಹೋಗುತ್ತೆ. ಎರಡನೇದು ಕಲಿಕಾ ನ್ಯೂನತೆಗಳು ಯಾವ್ಯಾವು ಅಂತಂದರೆ, ಮಕ್ಕಳು ಸಾಮಾನ್ಯವಾಗಿ ಈ ಒಂದು ಕಲಿಕಾ ನ್ಯೂನತೆ ಏನಾದರೂ ಇತ್ತು ಅಂತಂದರೆ ಎಲ್ಲ ಮಕ್ಕಳಿಗಿಂತ ತುಂಬಾ ಹಿಂದೆ ಓದಿರುತ್ತೆ. ಯಾಕಂತಂದರೆ ಈ ಒಂದು ಕಲಿಕಾ ನ್ಯೂನತೆ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲ ಮಕ್ಕಳಲ್ಲಿ ಕಂಡು ಬರುವಂಥದ್ದು. ಆದರೂ ಇದು ಸರ್ವೇ ಸಾಮಾನ್ಯವಾಗಿ ಅತಿ ಹೆಚ್ಚು ಸಮಯನ ಇದು ತಗೋಬಾರ್ದು. ಹೇಗಪ್ಪ ಅಂತಂದರೆ, ಎಲ್ಲ ಮಕ್ಕಳು ಕೂಡ ಪ್ರಾರಂಭದಲ್ಲಿ ಅಕ್ಷರಗಳನ್ನು ಐಡೆಂಟಿಫೈ ಮಾಡುವಂಥದ್ದು ಡಿಫಿಕಲ್ಟ್ ಆಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲು ನಾವು ಇಂಗ್ಲೀಷಲ್ಲಿ ನೋಡೋದಾದರೆ ಬಿ ಮತ್ತು ಡಿ, ಅಂದರೆ ಬಿ ಬರಿಬೇಕಾದಾಗ ಮಗು ಡಿ ಬರೆಯುತ್ತೆ, ಡಿ ಬರಿಬೇಕಾದಾಗ ಮಗು ಬಿ ಅನ್ನು ಬರೆಯುತ್ತೆ. ಅದೇ ರೀತಿ ಪಿ ಬರಿಬೇಕಾದಾಗ ಕ್ಯೂ ಮತ್ತು ಕ್ಯೂ ಬರಿಬೇಕಾದಾಗ ಪಿ, ಆರ್ ಬರಿಬೇಕಾದಾಗ 9, 9 ಬರಿಬೇಕಾದಾಗ ಆರ್, ಅಂದರೆ ಸೇಮ್ ಪದಗಳು ಆ ಥರನೇ ಅವ್ರಿಗೂ ಕಾಣಿಸುತ್ತೆ. ಆದರೆ ಅದರಲ್ಲಿರುವಂಥ ಡಿಫ್ರೆನ್ಸು ಮಕ್ಕಳಿಗೆ ಬೇಗನೆ ಗೊತ್ತಾಗೋದಿಲ್ಲ. ಇದನ್ನು ನಾವು ಪ್ರಾಕ್ಟೀಸ್ ಮುಖಾಂತರವಾಗಿ ಅವರಿಗೆ ಅದನ್ನು ನಾವು ಹೇಳ್ಕೊಡ್ಬೋದು. ಇನ್ನೂ ಒಂದು ಏನಪ್ಪ ಅಂತಂದರೆ, ಮಕ್ಕಳು ಪದಗಳನ್ನು ನೆನ್ಪಿಟ್ಕೋಬೇಕು ಅಂತಂದರೆ ಈ ಒಂದು ಪಠ್ಯಪುಸ್ತಕದಲ್ಲಿರುವಂಥ ಪಾಠಗಳ ಸಾಲುಗಳ ಮೇಲೆ ಕೈ ಇಟ್ಕೊಂತ ನಾವು ಓದಿಸ್ಬೇಕಾಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ನ್ಯೂನತೆ ಇತ್ತಪ್ಪ ಅಂತಂದರೆ ಮಕ್ಕಳು ಆ ಒಂದು ಲೈನ್ ಮೇಲೆ ಕೈ ಇಡೋದಿಲ್ಲ, ಅದು ಬೇರೆ ಒಂದು ಲೈನ್ ಮೇಲೆ ಕೈ ಇಟ್ಕೊಂಡು ಬೇರೆಯೇ ಓದ್ತಾ ಇರುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಮಗು ಆ ಒಂದು ಅಕ್ಷರಗಳನ್ನು ಗ್ರಹಿಸುವ ಶಕ್ತಿನ ಕಳ್ಕೊಂಡಿರುತ್ತೆ ಮತ್ತು ಅದಕ್ಕೆ ಕಂಡುಹಿಡಿಯೋದಕ್ಕೆ ಬೇಗನೆ ಆಗೋದಿಲ್ಲ. ಹಾಗಾಗಿ ಈ ಒಂದು ಕಲಿಕಾ ನ್ಯೂನತೆ ಏನಾದರೂ ಇತ್ತು ಅಂತಂದರೆ ನಾವು ಮಕ್ಕಳನ್ನು ಆದಷ್ಟು ಒತ್ತಡನ ಹೇರದೆ ಅವರಿಗೆ ಪಾಠಗಳನ್ನು ಹೇಳ್ಕೊಡುವಂಥದ್ದು. ಇದನ್ನು ನಾವು ಈ ನ್ಯೂನತೆ ಇತ್ತಂದರೆ ಆದಷ್ಟು ಬೇಗ ಪರಿಹಾರದ ರೂಪದಲ್ಲಿ ನಾವು ನೋಡೋದು ಅಂದರೆ ಆದಷ್ಟು ಬೇಗ ಈ ಒಂದು ಸಮಸ್ಯೆನ ಪತ್ತೆ ಹಚ್ಚಬೇಕು. ಅಕ್ಷರಗಳನ್ನು ಉಲ್ಟಾ ಬರೆಯೋದು ಅಥವಾ ಪದಗಳನ್ನು ಬಿಟ್ಟು ಓದೋದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕು. ಅದೇ ರೀತಿಯಾಗಿ ಈ ಥರ ಏನಾದರೂ ನ್ಯೂನತೆ ಇತ್ತು ಅಂತಂದರೆ ಅವರಿಗೆ ಆಡಿಯೋ ವಿಡಿಯೋದ ಮುಖಾಂತರವಾಗಿ ಪಾಠಗಳನ್ನು ಹೇಳ್ಕೊಡುವಂಥದ್ದು. ಮತ್ತು ಪೋಷಕರು ಆದಷ್ಟು ಬೇಗನೆ ತಾಳ್ಮೆಯಿಂದ ಮತ್ತು ಸಪೋರ್ಟಿವ್ ಆಗಿ ಅವರಿಗೆ ಪ್ರೋತ್ಸಾಹನ ಕೊಡ್ತಾ ಹೋಗಬೇಕು. ಅವರಲ್ಲಿರುವಂಥ ಬೇರೆ ಮಕ್ಕಳನ್ನು ನಾವು ನೋಡಿ
ನೀನು ಅದೇ ಥರ ಕಲಿ ಅನ್ನುವಂಥದ್ದನ್ನು ಬಿಟ್ಟುಬಿಟ್ಟು ಅಥವಾ ಹೋಲಿಕೆ ಮಾಡೋದನ್ನು ಬಿಟ್ಟುಬಿಟ್ಟು ನಮ್ಮ ಮಗುವಿನಲ್ಲಿರುವಂಥ ಸಾಮರ್ಥ್ಯನ ನಾವು ಗುರುತಿಸ್ಬಿಟ್ಟು ಅವರಿಗೆ ಸಪೋರ್ಟ್ ಮಾಡುವಂಥದ್ದು. ಅಂದರೆ ಮಕ್ಕಳಿಗೆ ಕಲೆ ಏನಾದರೂ ಇಷ್ಟ ಇತ್ತು ಅಂತಂದರೆ, ಕ್ರೀಡೆಯಲ್ಲಿ ಇಷ್ಟ ಇತ್ತು ಅಂತಂದರೆ ಅಂಥ ಒಂದು ಕಾರ್ಯಕ್ಕೆ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ಡ್ರಾಯಿಂಗ್ ಬರಿಬೇಕಾದಾಗ ಅವ್ರಿಗೆ ಆಟ ಆಡಿಸುವಂಥದ್ದು, ಡ್ರಾಯಿಂಗ್ ಮಾಡಬೇಕಾದಾಗ ಅವ್ರಿಗೆ ಹೆಚ್ಚಿನ ಪ್ರೋತ್ಸಾಹನ ಕೊಟ್ಕೊಳ್ತಾ ಹೋಗಬೇಕಾಗುತ್ತೆ. ಶಾರೀರಿಕ ಕಾಯಿಲೆ ಮತ್ತು ಶಾರೀರಿಕ ನ್ಯೂನತೆಗಳು. ಮಗು ಹುಟ್ಟುತ್ತಲೇ ಕೆಲವೊಂದು ಕಾಯಿಲೆಗಳು ಅಥವಾ ಬೆಳೀತಾ ಕಾಯಿಲೆಗಳು ಬರ್ಬೋದು. ಫಾರ್ ಎಕ್ಸಾಂಪಲ್ಲು ಮಕ್ಕಳಿಗೆ ಮಲೇರಿಯಾ, ಡೆಂಗು, ಟಿ.ವಿಗಳಂಥ ಒಂದು ಕಾಯಿಲೆ ಏನಾದರೂ ಅವರಲ್ಲಿ ಇತ್ತು ಅಂತಂದರೆ ಸಾಮಾನ್ಯವಾಗಿ ತುಂಬ ನಿತ್ರಾಣಕ್ಕೆ ಬೀಳ್ತಾರೆ. ಬೇಗ ಚೇತರಿಕೆ ಅನ್ನುವಂಥದ್ದು ಅವರಲ್ಲಿ ಕಂಡುಬರೋದಿಲ್ಲ. ಹಾಗಾಗಿ ಇತರೆ ಮಕ್ಕಳಿಗಿಂತ ಅವರು ತುಂಬ ಸುಸ್ತಾಗಿರೋದ್ರಿಂದ ಹೇಳಿಕೊಟ್ಟಂಥ ಪಾಠಗಳನ್ನು ಆದಷ್ಟು ಗ್ರಹಿಸುವಂಥ ಶಕ್ತಿ ಅವರಿಗೆ ಬರೋದಿಲ್ಲ. ಹಾಗಾಗಿ ಕಲಿಯೋದರಲ್ಲಿ ಸ್ವಲ್ಪ ಹಿಂದೆ ಉಳಿಯೋದಕ್ಕೆ ಸಾಧ್ಯತೆ ಹೆಚ್ಚಿರುತ್ತೆ. ಅದೇ ರೀತಿಯಾಗಿ ಶಾರೀರಿಕ ನ್ಯೂನತೆಗಳು ಅಂತಂದರೆ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ಅಥವಾ ದೃಷ್ಟಿದೋಷ ಆಗಿರ್ಬೋದು, ಶ್ರವಣ ದೋಷ ಆಗಿರ್ಬೋದು. ಆಮೇಲೆ ಅವರಲ್ಲಿ ಸಮತೋಲನವಾದ ಆಹಾರಗಳು ಇಲ್ಲದೇ ಇದ್ದಾಗ ಅವರ ಒಂದು ದೇಹ ನಿತ್ರಾಣಕ್ಕೆ ಬಿದ್ದು ಕಲಿಯೋದರಲ್ಲಿ ಹಿಂದೆ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಪರಿಹಾರ ನೋಡೋದಾದರೆ ಮಕ್ಕಳಲ್ಲಿ ನಾವು ಸರಿಯಾಗಿ ಬರೀತಿದ್ದಾರಾ, ಬೋರ್ಡ್ ಸರಿಯಾಗಿ ಕಾಣುತ್ತಾ, ಅವರಿಗೆ ನಾವು ಹೇಳೋದು ಕೇಳಿಸುತ್ತಾ ಅನ್ನೋದ್ರ ಬಗ್ಗೆ ಗಮನ ವಹಿಸಬೇಕಾಗುತ್ತೆ. ಒಂದು ವೇಳೆ ಅದರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂತು ಅಂದರೆ ಅವರ ದೃಷ್ಟಿ ಮತ್ತು ಶ್ರವಣಗಳನ್ನು ಪರೀಕ್ಷೆಯನ್ನು ಮಾಡಿಸೋದಕ್ಕೆ ವೈದ್ಯರ ಬಳಿ ಕಳಿಸ್ಬೇಕಾಗುತ್ತೆ. ಮಕ್ಕಳಿಗೆ ನಾವು ಯಾವಾಗಲೂ ಸಮತೋಲನವಾದ ಆಹಾರನ ಕೊಡಬೇಕು. ಹಾಲು, ಮೊಟ್ಟೆ, ತರಕಾರಿಗಳನ್ನು ತಿನ್ನಿಸುವಂಥದ್ದು, ಹಣ್ಣುಗಳನ್ನು ತಿನ್ನಿಸುವಂಥದ್ದು, ಈ ರೀತಿಯಾಗಿ ಅವರಿಗೆ ಸಮತೋಲನವಾದ ಆಹಾರವನ್ನು ಕೊಡ್ತಾ ಬರಬೇಕು. ಅವರಿಗೆ ಅಷ್ಟೇ ಸರಿಯಾಗಿರುವಂಥ ನಿದ್ರೆಗಳನ್ನು ಕೂಡ ಮಾಡಿಸುವಂಥದ್ದು. ಅಂದರೆ ಮಗು ಹೆಚ್ಚಿನ ಸಮಯದಲ್ಲಿ ನಿದ್ದೆಯನ್ನು ಮಾಡ್ತಾ ಹೋದರೆ ಅವರಿಗೆ ಆಯಾಸ ಅನ್ನುವಂಥದ್ದು ಇರಲ್ಲ, ಮೈಂಡ್ ಫ್ರೆಶ್ ಅನ್ನುವಂಥದ್ದು ಇರುತ್ತೆ, ಹಠ ಮಾಡೋದಿಲ್ಲ. ಈ ರೀತಿಯಾಗಿ ಮಕ್ಕಳ ಮನಸ್ಸನ್ನು ನಾವು ಶಾಂತವಾಗಿ ಕೂಡ ಇರಿಸ್ಬೋದು. ಮತ್ತು ಸ್ಕೂಲಲ್ಲಿ ಎಲ್ಲ ಮಕ್ಕಳಿಗೂ ಮುಂದೆ ಕೂತ್ಕೊಳ್ಳುವಂಥ ಅವಕಾಶ ಇರೋದಿಲ್ಲ. ಸಪೋಸ್ ಏನಾದರೂ ತುಂಬ ಹಿಂದೆ ಉಳಿದಿದ್ದಾನೆ ಮಗು ಅಂತಂದರೆ ಯಾವುದಾದ್ರೂ ಓದುವಂಥ ಮಕ್ಕಳ ಜೊತೆಯಲ್ಲಿ ಅವರಿಗೆ ಮುಂದೆ ಕುಂದಿರಿಸ್ಬಿಟ್ಟು ಸ್ವಲ್ಪ ದಿನದ ಮಟ್ಟಿಗೆ ಅವರ ಒಂದು ಚೈತನ್ಯವನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಮುಂದಿನ ಒಂದು ಲೈನಲ್ಲಿ ಮಕ್ಕಳನ್ನು ಕೂರಿಸುವಂಥ ಒಂದು ಪ್ರಯತ್ನನ ನಾವು ಮಾಡ್ಬೋದು. ಅದರ ಜೊತೆಗೆ ಶಿಕ್ಷಕರ ಜೊತೆ ಕೂಡ ನಾವು ಮಾತಾಡಿ ಅವರ ಒಂದು ಸಹಭಾಗಿತ್ವದೊಡನೆ ನಾವು ಶಿಕ್ಷಣ ಅನ್ನುವಂಥದ್ದನ್ನು ತುಂಬ ಈಸಿಯಾಗಿ ಮಾಡಿ ಕೊಡುವಂಥ ಒಂದು ಪ್ರಯತ್ನನ ಮಾಡ್ಬೋದು. ಆಮೇಲೆ ದೈಹಿಕ ಏನಾದರೂ ಅವರಿಗೆ ಸಾಮರ್ಥ್ಯ ಇಲ್ಲ, ಏನಾದರೂ ನ್ಯೂನತೆ ಇದೆ ಅಂತಂದರೆ ಅವರಿಗೆ ದೈಹಿಕವಾಗಿರುವಂಥ ಆಟಗಳನ್ನು ಆಡಿಸುವಂಥದ್ದು ಅಥವಾ ಫಿಸಿಯೋಥೆರಪಿಗಳನ್ನು ಮಾಡಿಸುವಂಥ ಒಂದು ಪ್ರಯತ್ನನ ನಾವು ಮಾಡ್ಬೋದು. ನೆಕ್ಸ್ಟ್ ಹೇಳೋದಾದರೆ ಮನೆಯಲ್ಲಿ ಓದುವ ಮತ್ತು ಅವಕಾಶಗಳು ಮತ್ತು ಸೌಲಭ್ಯಗಳ ಕೊರತೆನ ನಾವು ನೋಡ್ಬೋದು. ಈ ಹಳ್ಳಿಗಳಲ್ಲಿ ಹೆಚ್ಚಾಗಿ ನಾವು ಮಕ್ಕಳು ಮನೆಯಿಂದ ಹೊರಗಡೆ ಹೋದರೆ ಸಾಕು ಅನ್ನುವಂಥ ತಂದೆ ತಾಯಿಗಳು ಹೆಚ್ಚಾಗಿರ್ತಾರೆ. ಆಮೇಲೆ ಸರಿಯಾದ ಸಮಯಕ್ಕೆ ಮಕ್ಕಳು ಓದ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇನ್ನೂ ಚಿಕ್ಕ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಅವರನ್ನು ಕರೆಯುವಂಥದ್ದು, ಅಂಗಡಿಗೆ ಹೋಗೋದಕ್ಕೆ ಹೇಳುವಂಥದ್ದು, ಆಮೇಲೆ ಬೇರೆ ಕೆಲಸಗಳಲ್ಲಿ ಅವರನ್ನು ತೊಡಗಿಸುವಂಥದ್ದು, ಈ ರೀತಿಯಾಗಿರುವಂಥ ಅವಕಾಶಗಳನ್ನು ಅವರಿಗೆ ಓದೋ ಅವಕಾಶಗಳನ್ನು ಮಿಸ್ ಮಾಡಿಸ್ಬಿಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಮಕ್ಕಳು ಯಾವುದೇ ರೀತಿಯಾಗಿ ಓದೋದ್ರ ಕಡೆ ಗಮನ ಕೊಡದೆ ಒಂದು ಕೌಟುಂಬಿಕದಲ್ಲಿ ಬರುವಂಥ ಸಮಸ್ಯೆಗಳಿಗೆ ಅವರು ನಿಂತ್ಕೋಬೇಕಾಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಕೂಡ ಮಕ್ಕಳು ಹಿಂದುಳಿಯೋದಕ್ಕೆ ಮೇನ್ ಕಾರಣ ಆಗ್ತಾರೆ. ಹಾಗಾದರೆ ಇಂಥ ಒಂದು ಪರಿಹಾರ ಏನು ಮಾಡಬೇಕು ಅಂತಂದರೆ ಅವರಿಗೆ ಓದುವಂಥ ಮನಸ್ಥಿತಿ ತಂದೆ ತಾಯಿಗೆ ಓದಿಸ್ಬೇಕು ಅನ್ನೋದಿತ್ತು ಅಂತಂದರೆ ಅವ್ರಿಗೆ ಒಂದು ಚಿಕ್ಕದಾಗಿರುವಂಥ ಒಂದು ಮೂಲೆಯಲ್ಲಿ ಜಾಗ ಮಾಡಿಕೊಡ್ಬೇಕು. ಅಂದರೆ ಮನೆ ದೊಡ್ಡದಾಗೇ ಇರಬೇಕು ಅಂತ ಏನೂ ಇಲ್ಲ. ಆ ಮನೆ ಎಷ್ಟು ಚಿಕ್ಕದಾಗಿರುತ್ತೋ ಅಥವಾ ದೊಡ್ಡದಾಗಿದೆಯೋ ಅದು ಮುಖ್ಯ ಅಲ್ಲ. ಮಗುಗೆ ಕೂತ್ಕೊಳ್ಳೋದಕ್ಕೆ ಜಾಗ ಅನ್ನೋದು ಭಾಳ ಮುಖ್ಯ. ಹಾಗಾಗಿ ಒಂದು ಪ್ರಶಾಂತವಾಗಿರುವಂಥ ಒಂದು ಜಾಗದಲ್ಲಿ ಅವರನ್ನು ಕುಂದಿರಿಸ್ಬೇಕು. ಮತ್ತು ಯಾವುದೇ ರೀತಿಯಾಗಿರುವಂಥ ಒಂದು ಶಬ್ದಗಳು ಅವರ ಕಿವಿಗೆ ಕೇಳಿಸಿದ ಹಾಗೆ, ಟಿವಿಗಳನ್ನು ನೋಡದ ಹಾಗೆ ಅಥವಾ ಮೊಬೈಲ್ ಸೌಂಡ್ ಅವರಿಗೆ ಕೇಳಿಸಿದ ಹಾಗೆ ಸಂಪೂರ್ಣವಾಗಿ ಸ್ವಿಚ್ ಆಫ್ ಮಾಡಿ ಒಂದು ಆಸನದಲ್ಲಿ ಕೂಡಿಸ್ಬೇಕಾಗುತ್ತೆ. ನಂತರ ಸರಿಯಾದ ಗಾಳಿ, ಬೆಳಕು, ಕರೆಂಟ್ ಅನ್ನುವಂಥದ್ದು ಆ ಒಂದು ವ್ಯವಸ್ಥೆಯಲ್ಲಿ ಇರಬೇಕು. ಮತ್ತು ಅವರಿಗೆ ಸರಿಯಾಗಿರುವಂಥ ಒಂದು ಟೈಮನ್ನು ಕೂಡ ಫಿಕ್ಸ್ ಮಾಡಿ ಕೊಡಬೇಕು ಓದೋದಕ್ಕೆ. ಆಮೇಲೆ
ಮಗುವಿನ ಜೊತೆಗೆ ತಂದೆ ತಾಯಿಗಳನ್ನು ಕೂಡ ಕೂತ್ಕೊಂಡು ಅವರಿಗೆ ಹೇಳಿಕೊಡುವಂಥ ಒಂದು ಪ್ರಯತ್ನನ ಮಾಡಬೇಕು. ಅದೇ ರೀತಿ ಮೊಬೈಲ್ನಲ್ಲಿ ಕೂಡ ಡಿಜಿಟಲ್ನ ಒಂದು ವ್ಯವಸ್ಥೆ ಇರುತ್ತೆ. ಅಂದರೆ ಪಾಠಗಳನ್ನು ಕೂಡ ವಿಡಿಯೋದ ಮುಖಾಂತರವಾಗಿ ಅವರಿಗೆ ತೋರಿಸಿ ಅವರಿಗೆ ಸಾಕಷ್ಟು ಅರ್ಥ ಮಾಡಿಸುವ ಒಂದು ಪ್ರಯತ್ನನ ತಂದೆ ತಾಯಿಗಳು ಮಾಡಬೇಕಾಗುತ್ತೆ. ಅದಾದ ನಂತರ ಅಧ್ಯಯನ ಮಾಡುವಾಗ ತಪ್ಪು ಆಗಿರುವಂಥ ವಿಧಾನಗಳನ್ನು ಮಕ್ಕಳು ಬಳಸ್ತಾರೆ. ಅಂತಂದರೆ ಯಾವಾಗಲೂ ಪಾಠಗಳನ್ನು ಬಾಯಾಟ ಮಾಡ್ಕೊತ ಓದ್ತಾ ಇರ್ತಾರೆ. ಯಾವತ್ತೂ ಮಕ್ಕಳು ಅದನ್ನು ಅರ್ಥ ಮಾಡಿಕೊಂಡು ಕಲಿಯೋದಿಲ್ಲ. ಇದು ಒಂದು ಮೇನ್ ಆಗಿರುವಂಥ ಒಂದು ಕಾರಣ ಮಗು ಹಿಂದೆ ಉಳಿಯೋದಕ್ಕೆ. ಯಾಕಂತಂದರೆ ಮಕ್ಕಳು ಬಾಯಾಟ ಮಾಡೋದ್ರಿಂದ ಕಲಿಯೋದಿಲ್ಲ, ಅದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಕಲಿತಾರೆ. ಹಾಗಾಗಿ ಮೊದಲು ಪರಿಹಾರವಾಗಿ ನೋಡೋದಾದರೆ ಮಕ್ಕಳು ಬಾಯಾಟ ಮಾಡೋದನ್ನು ನಿಲ್ಲಿಸಬೇಕು. ಆಮೇಲೆ ನಿರಂತರವಾಗಿ ಓದೋದನ್ನು ನಾವು ನೋಡ್ತೀವಿ, ಅದನ್ನು ಕೂಡ ನಿಲ್ಲಿಸಬೇಕು. ಅವರಿಗೆ ಅರ್ಥ ಆಗುವಷ್ಟು ಸಮಯ ಮಾತ್ರ ಅವರು ಓದಬೇಕು. ಒಂದು ವೇಳೆ ಅವರಿಗೆ ತುಂಬ ಬೋರ್ ಆಯಿತು ಅಂತಂದರೆ ಓದೋದನ್ನು ನಿಲ್ಲಿಸ್ಬಿಟ್ಟು ಮತ್ತೆ ಸ್ವಲ್ಪ ಸಮಯ ತಗೊಂಡು ಕಂಟಿನ್ಯೂ ಓದೋದನ್ನು ಮಾಡ್ಬೋದು. ಮತ್ತು ನಂತರ ಮಲ್ಕೊಂಡು ಓದ್ತಾ ಇರ್ತಾರೆ. ಮಲ್ಕೊಂಡು ಓದೋದ್ರಿಂದ ಬೇಗನೆ ನಿದ್ದೆ ಬರೋದ್ರಿಂದ ಓದೋದ್ರ ಕಡೆ ಗಮನ ಕೊಡೋಕ್ಕಾಗಲ್ಲ. ಹಾಗಾಗಿ ಓದುವಾಗ ನಾವು ಮಲ್ಕೊಂಡು ಓದೋದಕ್ಕೆ ಹೋಗಬಾರ್ದು. ಅದಾದ ನಂತರ ಅಟ್ ಎ ಟೈಮ್ ಮಕ್ಕಳಿಗೆ ಏನು ಮಾಡ್ತಾರೆ ತಂದೆ ತಾಯಿಗಳು ಅಂತಂದರೆ ಅಟ್ ಎ ಟೈಮ್ ಊಟ ಮಾಡಿಸೋದಾಗಿರ್ಬೋದು, ಅಥವಾ ಟಿ ವಿ ನೋಡ್ತಾ ಊಟ ಮಾಡಿಸುವಂಥದ್ದು, ಓದಿಸ್ತಾ ಊಟ ಮಾಡಿಸುವಂಥದ್ದು. ಹೀಗೆ ಅಟ್ ಎ ಟೈಮು ಓದೋದು, ಬರೆಯೋದು, ಟಿ ವಿ ನೋಡೋದು ಮತ್ತು ಮಗುವಿಗೆ ಓದಿಸೋದು, ಈ ರೀತಿಯಾಗಿ ಅಟ್ ಎ ಟೈಮ್ ಎಲ್ಲದನ್ನು ಒಂದೆಡೆಗೆ ಕೆಲಸ ಮಾಡ್ತಿರ್ತಾರೆ. ಹೀಗಿದ್ದಾಗ ಕೂಡ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಅಲ್ಲಿ ನಮಗೆ ನೋಡೋಕ್ಕಾಗೋದಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದನ್ನು ನಾವು ಮಗುಗೆ ಮಾಡೋದಕ್ಕೆ ಹೇಳಬೇಕಾಗುತ್ತೆ. ಮತ್ತು ನಾಳೆ ಎಕ್ಸಾಮ್ ಇದೆ ಅಂತ ಅಂದಾಗ ಮಾತ್ರ ಇನ್ನು 2 ದಿನ ಇರುವಾಗಲೇ ಓದಿಸುವಂಥದ್ದು. ಈ ರೀತಿ ಓದೋದ್ರಿಂದ ಕೂಡ ಮಗುಗೆ ಯಾವುದೇ ರೀತಿಯಾಗಿ ಅರ್ಥ ಆಗೋದಿಲ್ಲ. ಪ್ರತಿದಿನವೂ 5-10 ನಿಮಿಷಗಳ ಕಾಲ ಆ ಒಂದು ಪಾಠದಲ್ಲಿರುವಂಥದ್ದನ್ನು ನಾವು ಮಕ್ಕಳಿಗೆ ಅರ್ಥ ಮಾಡಿಸೋ ರೀತಿಯಾಗಿ ಹೇಳಿಕೊಟ್ಟು ನಾವು ಮಕ್ಕಳನ್ನು ಒಂದು ವಿದ್ಯಾಭ್ಯಾಸದಲ್ಲಿ ಅವರಿಗೆ ಆಸಕ್ತಿ ಬರೋ ಹಾಗೆ ನಾವು ಮಾಡಬೇಕಾಗುತ್ತೆ. ಓಕೆ, ಇದು ಒಂದು ರೀತಿಯಾಗಿರುವಂಥ ಪರಿಹಾರ. ನಂತರ ನಾವು ಹೇಳೋದಾದರೆ ವಿಪರೀತ ನಿರ್ವಹಣಾ ಆತಂಕ ಮತ್ತು ಭಾವನೆಗಳ ಒಂದು ಏರುಪೇರು. ತಂದೆ ತಾಯಿಗಳು ಇತ್ತೀಚೆಗೆ ಏನು ಮಾಡ್ತಾರೆ ಅಂತಂದರೆ 100ಕ್ಕೆ 100 ಅಂಕಗಳನ್ನು ತೆಗೀಲೇಬೇಕು ಅನ್ನುವಂಥ ಒಂದು ಒತ್ತಡವನ್ನು ಹಾಕ್ತಾರೆ. ಇದು ತುಂಬಾ ತಪ್ಪು. ಯಾಕಂತಂದರೆ ಮಗುನ ಬೇರೆ ಒಂದು ಮಗುವಿನ ಜೊತೆ ಕಂಪೇರ್ ಮಾಡುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸಹಜವಾಗಿರುತ್ತೆ. ಆದರೆ ಈ ರೀತಿ ಮಾಡೋದ್ರಿಂದ ನಮ್ಮ ಮಗುವಿನ ಮನಸ್ಸಿನ ಮೇಲೆ ಧಕ್ಕೆ ತರುವಂಥದ್ದು. ಆ ಒಂದು ಭಾವನೆಗೆ, ಮಗುವಿನ ಒಂದು ಭಾವನೆಗೆ ಅಲ್ಲಿ ಪೆಟ್ಟು ಬಿದ್ದಾಗೆ ಆಗುತ್ತೆ. ಹಾಗಾಗಿ ತಂದೆ ತಾಯಿಗಳು ಯಾವುದೇ ಕಾರಣಕ್ಕೂ ಬೇರೆ ಮಕ್ಕಳ ಜೊತೆ ನಮ್ಮ ಮಗುವನ್ನು ಹೋಲಿಕೆ ಮಾಡಬಾರ್ದು. ಆಗ ಮಗುವಿನ ಭಾವನೆ ಏನಾಗುತ್ತೆ, ನನಗೆ 100ಕ್ಕೆ 100 ಬರದೇ ಇದ್ದರೆ ನಮ್ಮ ಮನೇಲಿ ಬೈತಾರೆ, 100ಕ್ಕೆ 100 ಬರದೇ ಇದ್ದರೆ ನನಗೆ ಮನೆಯಲ್ಲಿ ಸೇರಿಸೋದಿಲ್ಲ, ಪ್ರತಿದಿನ ಜಗಳ ಆಡ್ತಾರೆ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ಬಿಡುತ್ತೆ. ಹಾಗಾಗಿ ಮಗುವಿನ ಮೇಲೆ ಯಾವುದೇ ರೀತಿಯಾಗಿ ತಂದೆ ತಾಯಿ ಒತ್ತಡನ ಹೇರಬಾರ್ದು. ಇದಕ್ಕೆ ಅಂತ ಪರಿಹಾರ ನೋಡೋದಾದರೆ ನಮ್ಮ ಮಗು ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ಸಾಕು ಅನ್ನುವಂಥ ಒಂದು ಮನಸ್ಥಿತಿಯನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ಯಾಕಂದರೆ ಅವ್ರಿಗೆ ಜೀವನ ಅನ್ನುವಂಥದ್ದು ತುಂಬ ದೊಡ್ಡದಾಗಿಯೇ ಇರುತ್ತೆ ದಿನಗಳು. ಹಾಗಾಗಿ ಅವರಿಗೆ ಜೀವನದ ಪಾಠನ ಹೇಳ್ಕೊಡ್ಬೇಕೇ ಹೊರತು ಈ ರೀತಿಯಾಗಿ ಒತ್ತಡದ ಪಾಠಗಳನ್ನು ಹೇಳ್ಕೊಡ್ಬಾರ್ದು. ಮೊದಲನೇದಾಗಿ ನಮ್ಮ ಮಗುವಿನ ಜೀವನ ಚೆನ್ನಾಗಿರಬೇಕು, ಓದೋದು ಕೂಡ ಚೆನ್ನಾಗಿರಬೇಕು ಅಂತ ಅನ್ನೋದಾದರೆ ಮೊದಲು ನಾವು ಅದಕ್ಕೆ ಸರಿಯಾದ ಮಾರ್ಗಗಳನ್ನು ಹೇಳ್ಕೊಡ್ಬೇಕು. ಅಂದರೆ ಯೋಜನಾಬದ್ಧವಾಗಿರುವಂಥ ಒಂದು ದಿನಚರಿ. ಪ್ರತಿದಿನ ಮಗು ಏನು ಮಾಡಬೇಕು, ಏನಿಲ್ಲ, ಯಾವ ಸಬ್ಜೆಕ್ಟ್ ಓದಬೇಕು, ಯಾವ ಟೈಮಲ್ಲಿ ಹೋಮ್ವರ್ಕ್ ಮಾಡಬೇಕು, ಎಲ್ಲ ಸಬ್ಜೆಕ್ಟ್ಗಳನ್ನು ಹೇಗೆ ಮುಗಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ತಂದೆ ತಾಯಿಗಳು ಆ ಮಗುವಿನ ಜೊತೆಗೆ ಕೂತ್ಕೊಂಡು ಅದಕ್ಕೆ ಒಂದು ಯೋಚನೆಯ ಭರಿತವಾಗಿರುವಂಥ ದಿನಚರಿಯನ್ನು, ವೇಳಾಪಟ್ಟಿಯನ್ನು ಹಾಕಿಕೊಡುವಂಥದ್ದು. ಮತ್ತು ಸರಿಯಾದ ಸಮಯಕ್ಕೆ ಮಗು ಆ ಟೈಮಲ್ಲೇ ಬರೆದು ಮುಗಿಸ್ಬೇಕು, ಆ ಟೈಮಲ್ಲೇ ಓದಿ ಮುಗಿಸ್ಬೇಕು, ಆ ಟೈಮಲ್ಲಿನೇ ಆಟ ಆಡಿ ಮುಗಿಸ್ಬೇಕು ಅನ್ನುವಂಥ ಒಂದು ಟೈಮನ್ನು ನಾವು ಫಿಕ್ಸ್ ಮಾಡಬೇಕು. ಮತ್ತು ಮಗುವಿನ ಮನಸ್ಸು ತುಂಬ ಪ್ರಶಾಂತವಾಗಿ ಇರೋ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಎಲ್ಲ ಮನೆಯಲ್ಲಿರುವಂಥ ಒಂದು ಕೌಟುಂಬಿಕದಲ್ಲಿ ಯಾರೆಲ್ಲ ಇರ್ತಾರೋ ಎಲ್ಲರದ್ದು ಕೂಡ ಮಕ್ಕಳಿಗೆ ಬೆಂಬಲವಾಗಿ ನಿಂತ್ಕೋಬೇಕು. ಅದು ಪಾಸಿಟಿವ್ ಆಗಿಯೇ ನಿಂತ್ಕೋಬೇಕು. ಇವತ್ತು ನೀನು ಓದಿಲ್ಲ ಅಂದರೆ ಇನ್ನೊಂದು ದಿನ ಓದು,
ಇನ್ನು ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ ಬಂದಿದೆ ಅಂತಂದರೆ ಇನ್ನೊಂದು ಸರಿ ತೆಗಿ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇರುವಂಥ ಒಂದು ಕೌಟುಂಬಿಕ ಬೆಂಬಲ ಮಗುವಿಗೆ ಸಿಗಬೇಕು. ಧ್ಯಾನ ಮತ್ತು ಪ್ರಾಣಾಯಾಮಗಳನ್ನು ಮಾಡೋದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಎಲ್ಲ ಫ್ರೆಂಡ್ ಜೊತೆನೂ ಸರಿಯಾದ ರೀತಿಯಲ್ಲಿ ಅವರಿಗೆ ಸ್ನೇಹ ಸಂಬಂಧಗಳನ್ನು ಬೆಳೆಸುವ ರೀತಿಯಾಗಿ ಅವರಿಗೆ ನಾವು ಹೇಳ್ಕೊಡ್ಬೇಕಾಗುತ್ತೆ. ನೆಕ್ಸ್ಟು ನಾವು ನೋಡೋದು ಅಂತಂದರೆ ಶಿಕ್ಷಕರ ಜೊತೆಗಿನ ಒಂದು ಸಂಬಂಧ ಹೇಗಿರಬೇಕು ಅನ್ನುವಂಥದ್ದು. ಮಗು ಶಿಕ್ಷಕರ ಜೊತೆ ಹೆಚ್ಚು ಸಮಯನ ಕಳೀತಾ ಬರ್ತಾ ಇರೋದ್ರಿಂದ ನಾವೇನು ಮಾಡಬೇಕು, ಶಿಕ್ಷಕರ ಜೊತೆಗೆ ಒಳ್ಳೆಯ ಅವಿನಾಭಾವ ಸಂಬಂಧನ ಇಟ್ಕೊಳ್ಳೋಕ್ಕೆ ಹೇಳಬೇಕು. ಟೀಚರ್ಸ್ ಜೊತೆಗೆ ಚೆನ್ನಾಗಿ ಮಾತಾಡುವಂಥದ್ದು, ಇತರ ಫ್ರೆಂಡ್ ಜೊತೆಗೆ ಸರಿಯಾಗಿ ಮಾತಾಡುವಂಥದ್ದು, ಏನಾದರೂ ಸಮಸ್ಯೆ ಇತ್ತು ಪಠ್ಯಪುಸ್ತಕದಲ್ಲಿರುವಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ಮಗು ಖುದ್ದಾಗಿ ಧೈರ್ಯವಾಗಿ ಟೀಚರ್ಸ್ ಜೊತೆಗೆ ಕೇಳಿ ಆ ಸಮಸ್ಯೆಯನ್ನು ಸ್ಕೂಲಲ್ಲೇ ಬಗೆಹರಿಸುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸಿಕೊಡುವಂಥದ್ದು ಆಗಿರಬೇಕು. ಇದಕ್ಕೆ ಪರಿಹಾರ ಏನಂತಂದರೆ ಪೋಷಕರು ಮತ್ತು ಶಿಕ್ಷಕರು ಒಟ್ಟಿಗೆ ಭೇಟಿ ಮಾಡಿ ಮಗುವಿನ ಸಮಸ್ಯೆಗಳನ್ನು ಹೇಳ್ಕೊಳ್ಳುವಂಥದ್ದು, ಅಥವಾ ಮಗು ಯಾಕೆ ಹಿಂದೆ ಉಳಿಯುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದನ್ನು ಮಾಡಬೇಕು. ಮತ್ತು ನಮ್ಮ ಮನೆಯ ಪರಿಸರ ಹೇಗಿರುತ್ತೆ, ಹೇಗಿಲ್ಲ, ಅವನು ಯಾಕೆ ಹಿಂದೆ ಉಳಿತಾನೆ, ನಮ್ಮಿಂದ ಕಲಿಸೋದಕ್ಕಾಗುತ್ತೋ ಇಲ್ವೋ, ಹೆಚ್ಚಿನ ಮಟ್ಟದಲ್ಲಿ ನೀವೇ ಹೇಳಿ ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ಬೋದು. ಮತ್ತು ಮಕ್ಕಳಲ್ಲಿ ಕೂಡ ನಾವು ಶಿಕ್ಷಕರಲ್ಲಿ ನಂಬಿಕೆ ನೀಡಬೇಕು, ಗೌರವನ ಕೂಡ ಮೂಡಿಸ್ಬೇಕು. ಟೀಚರ್ಸಿಗೆ ಗೌರವ ಕೊಡುವಂಥದ್ದನ್ನು ಕೂಡ ನಾವು ಹೇಳಬೇಕು. ಟೀಚರ್ಸ್ ಒಂದು ವೇಳೆ ಹೊಡೆದ್ರೂ ಕೂಡ ಅದು ನಮ್ಮ ಒಳ್ಳೆಯದಕ್ಕೆ ಹೊಡಿತಾರೆ ಅನ್ನುವಂಥ ಒಂದು ಭಾವನೆಯಲ್ಲಿ ನಾವು ಅವರನ್ನು ಬೆಳೆಸಬೇಕು. ಹೊಡೆಯೋದ್ರಿಂದ ಭಯ ಏನಾದರೂ ಬರ್ತಾಯಿದೆ ಅಂತಂದರೆ ಆ ಭಯನ ನಾವು ಅವರಿಂದ ದೂರ ಮಾಡಬೇಕು. ಮಗು ಸಾಕಷ್ಟು ತಪ್ಪುಗಳನ್ನು ಕಲಿತಾ ತಪ್ಪುಗಳನ್ನು ಮಾಡ್ತಾ ಹೋಗಿ ಅದನ್ನು ಸರಿಗೆ ಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಅಂಥ ಒಂದು ತಪ್ಪುಗಳು ಏನಾದರೂ ನಡೆದಾಗ ಮಗು ತಪ್ಪನ್ನು ಒಪ್ಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳುವಂತೆ ನಾವು ಅವರಿಗೆ ಹೇಳ್ಕೊಡ್ಬೇಕು. ಸಂದೇಹಗಳ ಒಂದು ಪರಿಹಾರ, ಅವ್ರಿಗೆ ಎಷ್ಟೋ ಡೌಟ್ಸ್ ಇರುತ್ತೆ, ಅಂಥ ಒಂದು ಡೌಟ್ಸ್ಗಳು ಇದ್ದಾಗ ಅದನ್ನು ನಾವು ಪರಿಹರಿಸಬೇಕಾಗುತ್ತೆ. ಶಿಕ್ಷಕರ ಕಡೆಯಿಂದ ಕೂಡ ಸಾಕಷ್ಟು ರೀತಿಯ ಪಾಸಿಟಿವ್ ಆಗಿರುವಂತಹ ಉತ್ತರಗಳನ್ನು ನಾವು ಮಗುವಿಗೆ ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಟೀಚರ್ಸು ಕೂಡ ಹೇಳಬೇಕಾಗುತ್ತೆ. ಮತ್ತು ಅವರಿಗೆ ಯಾವಾಗಲೂ ಚೆನ್ನಾಗಿ ಓದ್ತೀಯ ನೀನು, ನಿನ್ನಿಂದ ಆಗುತ್ತೆ ಅನ್ನುವಂಥ ಒಂದು ವರ್ಡ್ಸನ್ನು ನಾವು ಟೀಚರ್ಸ್ ಕೂಡ ಹೇಳಬೇಕಾಗುತ್ತೆ. ಈ ರೀತಿಯಾಗಿ ಇರುವಂತಹ ಒಂದು ವಾತಾವರಣದಲ್ಲಿ ಮಗು ಇರೋದರಿಂದ ಆದಷ್ಟು ಬೇಗನೆ ಅದು ಸುಧಾರಿಸ್ಕೊಳ್ಳುತ್ತೆ. ಮತ್ತು ಮಗು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿಯೇ ಅಂಕಗಳನ್ನು ತೆಗೆದು ಪಾಸಾಗುವಂಥ ಒಂದು ಪ್ರಯತ್ನನ ಕೂಡ ಮಾಡುತ್ತೆ. ನಂತರ ಪಠ್ಯ ವಿಚಾರಗಳು ಮತ್ತು ಶಿಕ್ಷಣದ ವ್ಯವಸ್ಥೆಯ ದೋಷಗಳು ಇತ್ತೀಚಿನ ದಿನಗಳಲ್ಲಿ ಕಂಡುಬರುವಂಥದ್ದು. ಯಾಕಂತಂದರೆ ಮಗುಗೆ ಇದು ಬೇಕಾ, ಇದು ಬೇಡವಾ, ಯಾವ ಪಾಠನ ಕಲಿಬೇಕು, ಯಾವ ಪಾಠನ ಕಲಿಬಾರ್ದು ಅನ್ನುವಂಥ ಒಂದು ವ್ಯವಸ್ಥೆ ಇತ್ತೀಚೆಗೆ ಕಾಣ್ತಾ ಇಲ್ಲ. ಮಗುಗೆ ಅತಿ ಹೆಚ್ಚಿನ ಒತ್ತಡದಲ್ಲಿರುವಂತಹ ಒಂದು ಪಾಠಗಳನ್ನೇ ತುಂಬಿಸಿರೋದ್ರಿಂದ ಮಗುಗೆ ಕಲಿಯೋದಕ್ಕೆ ತೊಂದರೆ ಕೂಡ ಆಗ್ತಾ ಇರೋದ್ರಿಂದ ಮಗು ಹಿಂದೆ ಉಳಿಯೋದಕ್ಕೆ ಒಂದು ರೀತಿ ಕಾರಣ ಆಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಜುಕೇಷನ್ ಅನ್ನುವಂಥದ್ದು ತುಂಬ ಕಠಿಣವಾಗಿರೋದ್ರಿಂದ ನಾವು ಅದರ ಬಗ್ಗೆ ಹೆಚ್ಚಾಗಿ ಹೇಳುವಂಥದ್ದು ಕೂಡ ಕಷ್ಟ ಆಗುತ್ತೆ. ಸಾಧ್ಯ ಆದಷ್ಟು ಮಕ್ಕಳನ್ನು ನಾವು ತುಂಬ 100ಕ್ಕೆ 100 ತೆಗಿಯೋಕ್ಕಾಗಿಲ್ಲ ಅಂದರೂ ಕೂಡ ಅರ್ಥ ಮಾಡಿಸೋದ್ರಲ್ಲಿ ನಾವು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಮಗು ಚೆನ್ನಾಗಿ ಓದುತ್ತೆ, ಬರೆಯುತ್ತೆ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿ ಬಂದುಬಿಡುತ್ತೆ. ಹಾಗಾಗಿ ಇಷ್ಟೆಲ್ಲ ನಾವು ಸಣ್ಣ ಸಣ್ಣ ಪ್ರಯತ್ನಗಳನ್ನು ನಾವು ಕೂತ್ಕೊಂಡು ಮಾಡೋದ್ರಿಂದ ಮಕ್ಕಳಲ್ಲಿ ಕೆಲವೊಂದು ಎಷ್ಟೋ ಭಾವನೆಗಳನ್ನು ಅಥವಾ ಆ ಒಂದು ಕ್ಯಾರೆಕ್ಟರ್ಗಳನ್ನ ನಾವು ತಿದ್ದಬೋದು. ತುಂಬ ಅರೊಗೆಂಟ್ ನೇಚರ್ ಇತ್ತು ಅಂದರೆ ಅದನ್ನು ನಾವು ಹೋಗಲಾಡಿಸ್ಬೋದು ಅನ್ನೋದ್ರ ಮುಖಾಂತರ ನಾನು ಈ ಒಂದು ಪ್ರೆಸೆಂಟೇಷನ್ನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಆದಷ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು.